ಹಾಯ್ ಹಲೋ ಎಲ್ಲರಿಗೂ ಕೂಡ ನಮಸ್ತೆ. ಇವತ್ತಿನ ತರಗತಿಯಲ್ಲಿ ಜುಲೈ 1ನೇ ತಾರೀಕಿನಿಂದ ಜುಲೈ 3ನೇ ತಾರೀಕುವರೆಗೆ ಆಗಿರ್ತಕ್ಕಂಥ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಚಲಿತ ಘಟನೆಗಳಿದ್ದಾವೆ. ಇದರಲ್ಲಿ ನಿಮಗೆ ಯುನೈಟೆಡ್ ನೇಷನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ನ ಸೂಚ್ಯಂಕದ ವರದಿ ಬಂದಿದೆ, ಅದರ ಬಗ್ಗೆ ನೋಡೋಣ. CBDT ಅಧ್ಯಕ್ಷರು ಹೊಸದಾಗಿ ಅನಿಲ್ ಅಗರ್ವಾಲ್ ಎಂಬತಕ್ಕಂಥವರಾಗಿದ್ದಾರೆ, ಅವ್ರನ್ನ ನೋಡೋಣ. ABC ಮೆನ್ಸ್ ವಾಲಿಬಾಲ್ ಕಪ್ ನಡೆದಿದೆ, ಅದರಲ್ಲಿ ಭಾರತ ಕಂಚಿನ ಪದಕವನ್ನು ಗೆದ್ದಿದೆ, ಅದರ ಬಗ್ಗೆ ನೋಡೋಣ. ರಾಷ್ಟ್ರೀಯ ಸಮುದ್ರ ಆಹಾರ ಕೌಶಲ್ಯ ವರದಿ ಕೂಡ ಬಂದಿದೆ, ಅದರ ಬಗ್ಗೆ ಕೂಡ ನೋಡ್ಕೊಳ್ತಾ ಹೋಗೋಣ. ತುಂಬ ಇಂಪಾರ್ಟೆಂಟ್ ಮಾಹಿತಿಗಳಿದ್ದಾವೆ. ತರಗತಿಗಳು ನಿಮಗೆ ಕೊನೆಯದಾಗಿ ಹೇಳೋದಕ್ಕಿಂತ ಮುಂಚಿತವಾಗಿ ಏನಪ್ಪ ಮಾಡಿ ಅಂತಂದರೆ, ಎಲ್ಲರೂ ಕೂಡ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲನ್ನು ನೋಡ್ತಾ ಇದ್ದರೆ ಎಲ್ಲರೂ ಕೂಡ ವಿಡಿಯೋಗೆ ಲೈಕ್ ಮಾಡಿ. ಈಗ ಮೊದಲನೇ ವರದಿ ಏನಪ್ಪ ಅಂತ ಅಂದರೆ, ಯುನೈಟೆಡ್ ನೇಷನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ರಿಪೋರ್ಟ್ 2026 ಅಂತ ಇದರ ಬಗ್ಗೆ ವರದಿ ಬಂದಿದೆ. ಯುನೈಟೆಡ್ ನೇಷನ್ಸ್ ಏನು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಇದೆ ಅದರ ಬಗ್ಗೆ ವರದಿ, ಅದರ ಬಗ್ಗೆ ಸಂಪೂರ್ಣವಾಗಿ ನಾವು ಈಗ ಮಾಹಿತಿಯನ್ನು ನೋಡಬೇಕು. ಅದಾದ ಬಳಿಕ ನಾವು ಕ್ವಶನ್ನ ನಾವು ನೋಡ್ಕೊಳ್ತಾ ಹೋಗಬೇಕು. ಇಂಪಾರ್ಟೆಂಟಾಗಿ ಮೊದಲನೇದಾಗಿ ಈ ಒಂದು ವರದಿ ಬಗ್ಗೆ ನೋಡ್ಕೊಳ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ವರದಿ, ತುಂಬ ಇಂಪಾರ್ಟೆಂಟ್ ವರದಿ ಇದು. ಯುನೈಟೆಡ್ ನೇಷನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ರಿಪೋರ್ಟ್ನ SDG ಇಂಡೆಕ್ಸ್ ಅಂತಾನೆ ಕರೀತಾರೆ, 2026 ವರದಿ. ಈ ಒಂದು ಪ್ರಮುಖ ಅಂಶಗಳನ್ನು ನಾವೀಗ ನೋಡ್ಕೊಳ್ತಾ ಹೋಗೋಣ. ನೋಡಿ, ವರದಿ ಹೆಸರು ನೋಡ್ಬೋದು, ಸುಸ್ಥಿರ ಅಭಿವೃದ್ಧಿ ವರದಿ, ಸಸ್ಟೈನಬಲ್ ಡೆವಲಪ್ಮೆಂಟ್ ರಿಪೋರ್ಟ್ 2026, 2026 ವರದಿ ಇದು. ಇದನ್ನು ಪ್ರಕಟ ಮಾಡತಕ್ಕಂಥ ಸಂಸ್ಥೆ ಯಾವುದು ಅಂತ ಕೇಳ್ಬೋದು. ಯಾವುದಪ್ಪ ಅಂತ ಅಂದರೆ SDSN ಅಂತ, ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ ಅಂತ. ಇದೇನಿದೆ, ಈ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ ಎಂಬತಕ್ಕಂಥದ್ದನ್ನು ಈ ಒಂದು ವಿಶ್ವಸಂಸ್ಥೆ ಸುಸ್ಥಿರ ಅಭಿವೃದ್ಧಿ ವರದಿಯನ್ನು ಏನಪ್ಪ ಮಾಡುತ್ತೆ ಅಂತ ಅಂದರೆ ರಿಲೀಸನ್ನು ಮಾಡುತ್ತೆ. ಇದು ಮೊದಲನೇ ಪಾಯಿಂಟ್. ಇದು ನೆಕ್ಸ್ಟು ಎರಡನೇ ಪಾಯಿಂಟ್ ನೋಡಿ, ಉದ್ದೇಶ ನೋಡ್ಬೋದು. ಉದ್ದೇಶ ಏನಪ್ಪ, ಈ ಒಂದು ವರದಿ ಉದ್ದೇಶ ಏನಪ್ಪ ಅಂತ ಅಂದರೆ, ವಿಶ್ವದ ದೇಶಗಳು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಅಂದರೆ ಸುಸ್ಥಿರ ಅಭಿವೃದ್ಧಿಗಳು ಎಷ್ಟಪ್ಪ ಇದ್ದಾವೆ ಅಂತ ಅಂದರೆ, ಟೋಟಲ್ ಆಗಿ 17 ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧನೆಯಲ್ಲಿ ಎಷ್ಟರ ಮಟ್ಟಿಗೆ ಪ್ರಗತಿ ಸಾಧಿಸಿದೆ ಅಂತ ಪ್ರತಿ ವರ್ಷ ಈ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ರಿಪೋರ್ಟ್ನ ಏನಪ್ಪ ಮಾಡ್ತಾರೆ, ಇಂಡೆಕ್ಸನ್ನು ತೆಗೆದುಕೊಂಡು ಮೌಲ್ಯಮಾಪನ ಮಾಡ್ತಕ್ಕಂಥದ್ದು ಈ ಒಂದು ರಿಪೋರ್ಟ್ನ ಉದ್ದೇಶ ಆಗಿದೆ. ಇದು ಎರಡನೇ ಪಾಯಿಂಟು. ನೆಕ್ಸ್ಟ್ ಮೂರನೇ ಪಾಯಿಂಟ್ ನೋಡೋದಾದರೆ, ಇದರ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲನ್ನು ಯಾವಾಗ ಅಂಗೀಕರಿಸಲಾಯಿತು ಅಂತ ಪ್ರಶ್ನೆ ಬರ್ಬೋದು. ಇದನ್ನು ಪ್ರಪ್ರಥಮ ಬಾರಿಗೆ 2015ರಲ್ಲಿ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳೇನಿದ್ದಾವೆ ಇದನ್ನು ಅಂಗೀಕಾರವನ್ನು ಮಾಡಿದ್ದಾವೆ. 2015ರಿಂದ ಈ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಏನಿದೆ ಅದು ಅಂಗೀಕಾರ ಆಗಿದೆ. ಅದೇ ರೀತಿ ಈ ಒಂದು ಗುರಿಯ ಒಂದು ಸಾಧನೆ ಅಂತಿಮ ವರ್ಷ ಯಾವುದು ಅಂತ ಕೇಳಬಹುದು. ಗುರಿಯ ಸಾಧನೆ ಅಂತ ಅಂದರೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಅಂತಿಮ ವರ್ಷ ಯಾವ ವರ್ಷದ ಒಳಗೆ ಈ ಒಂದು 17 ಗೋಲ್ಗಳನ್ನು ನಾವು ಅಚೀವ್ ಮಾಡಬೇಕು ಅಂತ ಕೇಳಬಹುದು. ಯಾವುದಪ್ಪ ಅಂತ ಅಂದರೆ 2030 ಒಳಗೆ ನಾವು ಅಚೀವನ್ನು ಮಾಡಬೇಕು. ಇದು ಕೂಡ ಇಂಪಾರ್ಟೆಂಟ್. ಟೋಟಲ್ ಆಗಿ ಎಷ್ಟು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಇದಾವೆ ಅಂತ ಕೇಳಬಹುದು. 17 ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಇದಾವೆ. ಮತ್ತೆ ಇಲ್ಲಿ ಟೋಟಲ್ ಆಗಿ ಒಟ್ಟು ಟಾರ್ಗೆಟ್ಸ್ಗಳು ಎಷ್ಟಿದಾವೆ ಅಂದರೆ ಗುರಿ ಸೂಚಕಗಳು ಎಷ್ಟಿದೆ ಅಂತ ಕೇಳ್ತಾರೆ. ಇದು ಆಲ್ರೆಡಿ ನಿಮಗೆ ಏನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಬರ್ತಕ್ಕಂಥ ಒಂದು ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. 169 ಟಾರ್ಗೆಟ್ಗಳು ಇದಾವೆ, 169 ಟಾರ್ಗೆಟ್ ಇದಾವೆ. ಹಾಗಾದರೆ ಒಟ್ಟು ದೇಶಗಳ ಮೌಲ್ಯಮಾಪನ ಎಷ್ಟು ಅಂತ ಕೇಳಿದರೆ, ಅಂದರೆ ಒಟ್ಟು ದೇಶಗಳು ಎಷ್ಟು ಈ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ನಲ್ಲಿ ಎಷ್ಟು ದೇಶಗಳಿದ್ದಾವೆ ಅಂತ ಕೇಳಬಹುದು. 167 ದೇಶಗಳು ಈ ಒಂದು ರಿಪೋರ್ಟ್ ಅಂಡರಲ್ಲಿ ಬರ್ತಕ್ಕಂಥದ್ದು. ಮೊದಲನೇ ಒಂದು ಸ್ಲೈಡಲ್ಲಿ ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಗಳಿದ್ದಾವೆ. ಎಲ್ಲವೂ ಕೂಡ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಗಳು ಎಲ್ಲವೂ ಕೂಡ, ಯಾಕೆಂದರೆ ಮುಂದೆ ಕ್ವಶನ್ ಬಿಡಿಸ್ಬೇಕಾದ್ರೆ ಎಲ್ಲವೂ ಕೂಡ ಬರ್ತವೆ, ನೆನ್ಪಿಟ್ಕೋಬೇಕು. ಓಕೆನಾ? ಈ ವರ್ಷದ ಅಂದರೆ 2026 ಒಂದು ರಿಪೋರ್ಟಲ್ಲಿ ಬಂದಿರತಕ್ಕಂಥ ಪಾಯಿಂಟ್ ಇವೆಲ್ಲವೂ ಕೂಡ ಅದು ಗೊತ್ತಿರಲಿ. ಈಗ ಡೈರೆಕ್ಟಾಗಿ ಎರಡನೇ ಒಂದು ಸ್ಲೈಡ್ಗೆ ಹೋಗೋಣ. ನೋಡಿ, 2026 ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಸೂಚ್ಯಂಕದಲ್ಲಿ ಮೊದಲ ಸ್ಥಾನವನ್ನು ಪಡೆದಿರ್ತಕ್ಕಂಥ ಒಂದು ದೇಶ ಯಾವುದಪ್ಪ ಅಂತ ಅಂದರೆ ಫಿನ್ಲ್ಯಾಂಡ್ ಅಂತ. ಫಿನ್ಲ್ಯಾಂಡ್ ಎಂಬತಕ್ಕಂಥ ದೇಶ ಏನಿದೆ ಈ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ SDG ಏನಿದೆ ಈ ಒಂದು ಗೋಲಲ್ಲಿ ಪ್ರಥಮ ಒಂದು ಸ್ಥಾನವನ್ನು ಪಡೆದಿರ್ತಕ್ಕಂಥ ಒಂದು ರಾಷ್ಟ್ರ ಯಾವುದು ಅಂತ ಕೇಳಿದರೆ ಫಿನ್ಲ್ಯಾಂಡ್. ಅದಾದ ಬಳಿಕ ಎರಡನೇ ಸ್ಥಾನವನ್ನು ಕೇಳಿದರೆ ಸ್ವೀಡನ್, ಎರಡನೇ ಸ್ಥಾನವನ್ನು ಕೇಳಿದರೆ ಅದು ಸ್ವೀಡನ್ ಅಂತ. ಅದೇ ರೀತಿ ಮೂರನೇ ಸ್ಥಾನ ಕೇಳ್ತಾರೆ. ಮೂರನೇ ಸ್ಥಾನ ಯಾವುದಪ್ಪ ಅಂತಂದರೆ ಡೆನ್ಮಾರ್ಕ್. ಮೂರನೇ ಸ್ಥಾನ ಯಾವುದಪ್ಪ ಅಂತಂದರೆ ಡೆನ್ಮಾರ್ಕ್. ಅದೇ ಭಾರತದ ಸ್ಥಾನ ಕೇಳ್ತಾರೆ ವಿದ್ಯಾರ್ಥಿಗಳೇ. ಟಾಪ್ 3 ನಾವು ಈಗ ನೋಡ್ಕೊಂಡಿದ್ದೀವಿ. ಟಾಪ್ ಮೊದಲನೇದು ಮತ್ತು ಟಾಪ್ ಎರಡನೇದು, ಟಾಪ್ ಮೂರನೇದು ನಾವು ನೋಡ್ಕೊಂಡಿದ್ದೀವಿ. ಟಾಪ್ 1, ಟಾಪ್ 2, ಟಾಪ್ 3. ಮೊದಲನೇದು ಫಿನ್ಲ್ಯಾಂಡ್, ಎರಡನೇದು ಸ್ವೀಡನ್, ಮೂರನೇದು ಡೆನ್ಮಾರ್ಕ್.
ಇವನ್ನ ನೋಡ್ಕೊಂಡಿದ್ವಿ. ಈಗ ನಮ್ಮ ಒಂದು ಭಾರತ ಇಂಡಿಯಾ ಏನಿದೆ, ಇಂಡಿಯಾ ಎಷ್ಟನೇ ಸ್ಥಾನದಲ್ಲಿ ಇದೆ ಅಂತ ಇಲ್ಲಿ ಪ್ರಶ್ನೆ ಬರುತ್ತದೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. 94ನೇ ಸ್ಥಾನ ಭಾರತಕ್ಕೆ ಇದೆ. 94ನೇ ಸ್ಥಾನ ಏನಿದೆ ಅದು ಭಾರತಕ್ಕೆ ಸಿಕ್ಕಿರ್ತಕ್ಕಂಥ ಸ್ಥಾನ ಇದು ಈ ಒಂದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲಲ್ಲಿ. ಅದೇ ರೀತಿ ಭಾರತದ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ 2026ರ ಒಂದು ಅಂಕ ಎಷ್ಟು ಅಂತ ಕೇಳ್ಬೋದು. ಅಂಕ ಎಷ್ಟು ಅಂತ ಕೇಳ್ತಾರೆ. ಅದು 68.3 ಅಂಕಗಳನ್ನು ಪಡೆದುಕೊಂಡು 94ನೇ ರ್ಯಾಂಕ್ನಲ್ಲಿ ಭಾರತ ಇರ್ತಕ್ಕಂಥದ್ದು. ಇದು ಗೊತ್ತಿರಬೇಕು, ಮೈನ್ ಇಂಪಾರ್ಟೆಂಟ್. 2026ರ ಒಂದು ಇನ್ಫಾರ್ಮೇಷನ್ ಇದು. ಅದೇ 2025ರಲ್ಲಿ ಎಷ್ಟನೇ ಸ್ಥಾನದಲ್ಲಿ ಇತ್ತು? ಇದು 99ನೇ ಸ್ಥಾನದಲ್ಲಿ ಇತ್ತು. ಈಗ 2026ರಲ್ಲಿ 94ನೇ ಸ್ಥಾನ ಬಂದಿದೆ ಅಂತ ಅಂದರೆ ಎಷ್ಟು ಸ್ಥಾನಗಳ ಏರಿಕೆ ಆಗಿದೆ ಅಂತ ಅಂದರೆ 5 ಸ್ಥಾನಗಳ ಏರಿಕೆ ಆಗಿದೆ. 99ರಿಂದ 94ನೇ ಸ್ಥಾನಕ್ಕೆ ಬಂದಿದೆ. ಇದು ಕೂಡ ಕೇಳ್ತಾರೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ 2026ರಲ್ಲಿ ಭಾರತ ಸುಧಾರಿಸಿದ ಸ್ಥಾನಗಳು ಅಂತ ಕೊಟ್ಟಿದ್ದಾರೆ. ಎಷ್ಟಪ್ಪ ಅಂತ ಅಂದರೆ 5 ಸ್ಥಾನಗಳ ಏರಿಕೆ ಆಗಿದೆ. 99ರಿಂದ 94 ಬಂದಿರತಕ್ಕಂಥದ್ದು. ಅದೇ ರೀತಿ ಅತ್ಯಂತ ಕಡಿಮೆ ಸ್ಥಾನದಲ್ಲಿ ಇರತಕ್ಕಂಥ ದೇಶಗಳಲ್ಲಿ ದಕ್ಷಿಣ ಸೂಡಾನ್ ಮತ್ತು ಛಾಡ್ ಎಂಬತಕ್ಕಂಥದ್ದು ದೇಶ. ಇದು ಅತ್ಯಂತ ಲಾಸ್ಟಲ್ಲಿ ಇರ್ತಕ್ಕಂಥದ್ದು, ಲಾಸ್ಟ್. ಅದರ ಮೇಲೆ ಯಾವುದಿದೆ? ದಕ್ಷಿಣ ಸೂಡಾನ್ ಇದೆ. ಇವೆರಡು ಇಂಪಾರ್ಟೆಂಟು. ನೆಕ್ಸ್ಟು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಸೂಚ್ಯಂಕದ ಅಡಿಯಲ್ಲಿ ಅಂಕಗಳು ಅಂದರೆ ನಮಗೆ 68.3 ಅಂಕ ಏನು ಬಂದಿದೆ, ಆ ಒಂದು ಅಂಕಗಳನ್ನು 0ರಿಂದ 100ರವರೆಗೆ ಅಂಕಗಳನ್ನು ಕೊಡ್ತಾ ಹೋಗ್ತಾರೆ. 100ರವರೆಗೆ ಅಂಕಗಳನ್ನು ಕೊಡ್ತಾ ಹೋಗ್ತಾರೆ. ಈಗ ಫಿನ್ಲ್ಯಾಂಡ್ ಏನಿದೆ ಅದು 100ಕ್ಕೆ 99 ಪಾಯಿಂಟ್ ಸಮಥಿಂಗ್ ಅಂಕಗಳನ್ನು ಪಡ್ಕೊಂಡು ಅದು ಪ್ರಥಮ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲಲ್ಲಿ. ಟೋಟಲ್ ಆಗಿ ಎಷ್ಟು ರಾಜ್ಯಗಳು, ಎಷ್ಟು ರಾಷ್ಟ್ರಗಳು ಇಲ್ಲಿ ಸೈನ್ ಹಾಕಿದ್ದಾವೆ? 167 ರಾಷ್ಟ್ರಗಳು. ಎಷ್ಟು ಡೆವಲಪ್ಮೆಂಟ್ ಗೋಲ್ಗಳಿದ್ದಾವೆ? 17 ಡೆವಲಪ್ಮೆಂಟ್ ಗೋಲ್ಗಳು. ಅದೇ ಟಾರ್ಗೆಟ್ಗಳು ಎಷ್ಟಿದ್ದಾವೆ? 169 ಟಾರ್ಗೆಟ್ಗಳು. ಇದನ್ನು ಪ್ರಶ್ನೆ ಆಗಿದೆ, ಸೇಮ್ ಕ್ವಶನ್ ಪ್ರಶ್ನೆ ಆಗಿದೆ. ನೀವು ನೋಡ್ಬೋದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಲ್ಲಿ ರೀಸೆಂಟ್ ಕ್ವಶನ್ ಪೇಪರ್ಸ್ ನೋಡಿದರೆ ನಿಮಗೆ ಗೊತ್ತಾಗ್ತದೆ. ಓಕೆ, ನೆಕ್ಸ್ಟು ಭಾರತದ ಶ್ರೇಯಾಂಕದಲ್ಲಿ ಸುಧಾರಣೆ ಈ ಒಂದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲಲ್ಲಿ ಕಂಡು ಬಂದಿರತಕ್ಕಂಥದ್ದು. ಇದರಲ್ಲಿ ಆರೋಗ್ಯ, ಮೂಲಸೌಕರ್ಯ, ಶುದ್ಧ ಇಂಧನ ಮತ್ತು ಡಿಜಿಟಲ್ ಸೇವೆಗಳಂಥ ಕೆಲವು ಕ್ಷೇತ್ರಗಳಲ್ಲಿ ಪ್ರಗತಿ ನಮ್ಮ ಒಂದು ಭಾರತ ಇಲ್ಲಿ ಕಂಡಿರ್ತಕ್ಕಂಥದ್ದು. ಅದೇ ಪೌಷ್ಟಿಕಾಂಶ ಆಗಿರ್ಬೋದು, ಲಿಂಗ ಸಮಾನತೆ, ಪರಿಸರ ಸಂರಕ್ಷಣೆ ಮತ್ತು ಅಸಮಾನತೆ ಕಡಿತದಂತಹ ಒಂದು ಕ್ಷೇತ್ರಗಳಲ್ಲಿ ಇನ್ನಷ್ಟು ಸುಧಾರಣೆ ಅಗತ್ಯ ಇರ್ತಕ್ಕಂಥದ್ದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ಈಗ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ರಿಪೋರ್ಟಲ್ಲಿ ಮೇಲೆ ಬಂದಿರತಕ್ಕಂಥ ಕ್ವಶನ್ಗಳು ಯಾವ ರೀತಿ ಕೇಳ್ಬೋದು ಇಲ್ಲಿ ನಾವು ತೆಗೆದುಕೊಂಡು ಬಂದಿದ್ದೇವೆ ನೋಡ್ಬೋದು. ನೋಡಿ ಪ್ರಶ್ನೆ ಏನಪ್ಪ ಇದೆ ಅಂತ ಅಂದರೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. 2026ರ ವಿಶ್ವಸಂಸ್ಥೆಯ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಸೂಚ್ಯಂಕದಲ್ಲಿ ಫಿನ್ಲ್ಯಾಂಡ್ ಮೊದಲ ಸ್ಥಾನ ಪಡೆದಿದೆ. ನೋಡಿ ತುಂಬ ಇಂಪಾರ್ಟೆಂಟು, ಮೊದಲ ಸ್ಥಾನ ಪಡೆದಿದೆ. ಅದೇ ಎರಡನೇ ಪ್ರಶ್ನೆ ನೋಡ್ಬೋದು. 2026ರ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಸೂಚ್ಯಂಕದಲ್ಲಿ ಭಾರತ 94ನೇ ಸ್ಥಾನವನ್ನು ಪಡೆದಿದೆ. ಈ ರೀತಿಯಾಗಿ ಕೇಳಿದರೆ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಆಗಿದೆ ಅಂತ ಇಲ್ಲಿ ಪ್ರಶ್ನೆ ಇದೆ. 1 ಮಾತ್ರ, 2 ಮಾತ್ರ, 1 ಮತ್ತು 2, 1 ಮತ್ತು 2 ಅಲ್ಲ ಅಂತ ಕೊಟ್ಟಿದ್ದಾರೆ. ಇದು ಮೊದಲನೇ ಪ್ರಶ್ನೆ. ಯಾರು ಆನ್ಸರ್ ಮಾಡ್ತೀರಾ ನೋಡೋಣ. ಎಲ್ಲರೂ ಕೂಡ ನೀವು ಕಮೆಂಟ್ ಬಾಕ್ಸ್ ಮೂಲಕ ಆನ್ಸರ್ ಮಾಡಬೇಕು. ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡಿ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಮೊದಲನೇ ಹೇಳಿಕೆ ಇದು. ಮೊದಲನೇ ಹೇಳಿಕೆ 2026ರ ವರದಿಯಲ್ಲಿ ಭಾರತದ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ನ ಒಂದು ಅಂಕ 68.3 ಆಗಿದೆ. 68.3 ಆಗಿದೆ. ಅದೇ ಎರಡನೇ ಒಂದು ಇದು ಹೇಳಿಕೆ ನೋಡಿ, 2026ರ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಸೂಚ್ಯಂಕದಲ್ಲಿ ಭಾರತ ಮೊದಲ 50 ದೇಶಗಳ ಪಟ್ಟಿಯಲ್ಲಿ ಕಂಡು ಬರುತ್ತದೆ ಅಥವಾ ಸ್ಥಾನಗಳನ್ನು ಪಡೆದಿದೆ. ಮೊದಲ 50 ದೇಶಗಳಲ್ಲಿ ಸ್ಥಾನಗಳನ್ನು ಪಡೆದಿದೆ. ಇದೇ ರೀತಿ ಪ್ರಶ್ನೆ ಬರುತ್ತೆ. ಓಕೆನಾ? ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿವೆ ಅಂತ ಇದೆ. 1 ಮಾತ್ರ, 2 ಮಾತ್ರ, 1 ಮತ್ತು 2, 1 ಮತ್ತು 2 ಅಲ್ಲ ಅಂತ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ. ಅದೇ ರೀತಿ ಮೂರನೇ ಪ್ರಶ್ನೆ ನೋಡ್ಬೋದು. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ಭಾರತದ ಸ್ಥಾನವು 2025ರ 99ನೇ ಸ್ಥಾನದಿಂದ 2026ರಲ್ಲಿ 94ನೇ ಸ್ಥಾನಕ್ಕೆ ಏರಿಕೆ ಆಗಿದೆ. ಮೊದಲನೇ ಹೇಳಿಕೆ. ಅದೇ ರೀತಿ ಎರಡನೇ ನೋಡಿ, 2026ರಲ್ಲಿ ಭಾರತದ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಅಂಕವು 2025ಕ್ಕೆ ಹೋಲಿಸಿದರೆ ಕಡಿಮೆ ಆಗಿದೆ. ಅಂದರೆ 68.3 ಏನಿದೆ, 68.3 ಏನಿದೆ ಅದು ಮೊದಲು ಎಷ್ಟಿತ್ತು ಅದಕ್ಕಿಂತ ಕಡಿಮೆ ಆಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಸರಿ ಅಂದರೆ ಮೇಲಿನ ಹೇಳಿಕೆಗಳಲ್ಲಿ 1 ಮಾತ್ರ ಸರಿ ಇದೆ, 2 ಮಾತ್ರ ಸರಿ ಇದೆ, 1 ಮತ್ತು 2, 1 ಮತ್ತು 2 ಅಲ್ಲ. ಇದು ಮೂರನೇ ಕ್ವಶನ್ ಇದು. ಓಕೆನಾ? ಇದು ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ರಿಪೋರ್ಟ್ ಬಗ್ಗೆ ಬಂದಿರತಕ್ಕಂಥ ಒಂದು ಕ್ವಶನ್ಸ್ಗಳು. ಎಲ್ಲರೂ ಕೂಡ ಈಸಿಯಾಗಿ ತರಗತಿಗಳನ್ನು ಕರೆಕ್ಟಾಗಿ ನೀವು ಕೇಳಿದರೆ ಈ ಒಂದು ಕ್ವಶನ್ಸ್ ನಿಮಗೆ ಈಸಿಯಾಗಿ ಬರುತ್ತೆ. ಎಲ್ಲರೂ ಕೂಡ ನೀವೇ ಕಮೆಂಟ್ ಮಾಡಬೇಕು ಕ್ವಶನ್ಸ್ಗಳಿಗೆ. ಯಾಕೆ ಅಂದರೆ ನಾನು ಮತ್ತೆ ಈ ಒಂದು ಇದನ್ನು ಆನ್ಸರ್ಸನ್ನು ಹೇಳೋದಿಲ್ಲ, ನೀವೇ
ಕಾಮೆಂಟ್ ಮಾಡಬೇಕು. ತರಗತಿಗಳನ್ನ ಯಾರು ನೋಡ್ತಾ ಇದ್ದೀರಾ ಕಾಮೆಂಟನ್ನು ಮಾಡ್ಕೊಳ್ತಾ ಹೋದರೆ ನಿಮಗೆ ಯೂಸ್ ಆಗುತ್ತೆ. ಇದು ಮೊದಲನೇ ಒಂದು ಸಂಪೂರ್ಣವಾಗಿ ಬಂದಿರತಕ್ಕಂಥ ಒಂದು ಮೊದಲನೇ ರಿಪೋರ್ಟ್ನ ಮಾಹಿತಿ. ಇದೇ ರೀತಿ ಕರೆಂಟ್ ಅಫೇರ್ಸ್ನ ಡೈಲಿ ಮಾಡ್ಕೊಳ್ತಾ ಹೋಗ್ತಿರ್ತೇವೆ. ಅದಕ್ಕಾಗಿ ನಿಮಗೇನಾದರೂ ಮಂತ್ಲಿ ಕರೆಂಟ್ ಅಫೇರ್ಸ್ ಮ್ಯಾಗಝಿನ್ಸ್ಗಳು ಅಥವಾ ನಮ್ಮ ಮಂತ್ಲಿ ಕರೆಂಟ್ ಅಫೇರ್ಸ್ ಮಾಹಿತಿಗಳು ಬೇಕು ಅಂತ ಅಂದರೆ ನೀವೇನಪ್ಪ ಮಾಡಿ ಅಂತ ಅಂದರೆ 60 ರೂಪಾಯಿಗಳನ್ನು ನೀವು ಪೇಮೆಂಟನ್ನು ಮಾಡಿ ಕಳೆದ 6 ತಿಂಗಳ ಕರೆಂಟ್ ಅಫೇರ್ಸನ್ನು ನೀವು ಪಡ್ಕೋಬೋದು. ಈಗ ಇತ್ತೀಚೆಗೆ ನಾನು ಜೂನ್ ತಿಂಗಳ ಕರೆಂಟ್ ಅಫೇರ್ಸನ್ನು ಕೂಡ ನಾನು ಆಲ್ರೆಡಿ ಮಾಡಿದ್ದೇನೆ, ಅದನ್ನು ಕೂಡ ನೀವು ಪಡ್ಕೊಳ್ಳಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ ಅಮೌಂಟನ್ನು ಸೆಂಡ್ ಮಾಡಿ ಉದ್ಯೋಗ್ ಜೀವನ್ 12@gmail.com ಅಂತಕ್ಕಂಥ ಇಮೇಲ್ ವಿಳಾಸಕ್ಕೆ ನೀವು ಏನಪ್ಪ ಮಾಡಿ ಅಂತ ಅಂದರೆ ಸ್ಕ್ರೀನ್ಶಾಟ್ ಕಳಿಸಿ. ನಾವು ಕಳೆದ 6 ತಿಂಗಳ ಒಂದು ಕರೆಂಟ್ ಅಫೇರ್ಸನ್ನು ನಿಮಗೆ ಕಳಿಸುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತೇವೆ. ಓಕೆನಾ. ಈಗ ಡೈರೆಕ್ಟಾಗಿ ಎರಡನೇ ಮಾಹಿತಿ ನೋಡೋಣ. ವಿಶ್ವಸಂಸ್ಥೆ ವರದಿ ಈಗ ಆಗಿದೆ, ಅದಾದ ಬಳಿಕ ಎರಡನೇ ವರದಿ ಈಗ ನೋಡ್ಕೊಳ್ತಾ ಹೋಗೋಣ. ಓಕೆ, ಏನಪ್ಪ ಎರಡನೇ ವರದಿ ಅಂತ ಅಂದರೆ ಅನೀಮಿಯಾ ಮುಕ್ತ ಭಾರತ ಅಂತ. ಅನೀಮಿಯಾ ಮುಕ್ತ ಭಾರತ 777 ಕಾರ್ಯತಂತ್ರ ಅಂತ ಇಲ್ಲಿ ಶುರು ಮಾಡಿದ್ದಾರೆ. ಹಿಂದಿನ ವರ್ಷದಲ್ಲಿ 2025ರಲ್ಲಿ ಈ ಒಂದು ತಂತ್ರ ಏನಿತ್ತು 6x6x6 ಅಂತ ಇತ್ತು. ಈಗ ಕರೆಂಟ್ ಅಫೇರ್ಸಲ್ಲಿ ಕೇಳ್ತಾರೆ, ಈಗ 7x7x7 ಇದು ಆಗಿರ್ತಕ್ಕಂಥದ್ದು 7x7x7 ಇದು ಅನಿಮಿಯಾ ಮುಕ್ತ ಭಾರತದ ಒಂದು ಕಾರ್ಯತಂತ್ರ ಆಗಿದೆ. ಹಾಗಾದರೆ ಏನಿದು 7x7x7 ಅಂದರೆ ಏನು ಅಂತ ಕೇಳ್ಬೋದು. ಏನಪ್ಪ ಅಂತಾರೆ, ಮೊದಲ 7 ಅಂತಂದರೆ ಏನಪ್ಪ ಅಂತಾರೆ, ಗುರಿ ಫಲಾನುಭವಿಗಳ ಗುಂಪುಗಳು, ಟಾರ್ಗೆಟ್ ಬೆನಿಫಿಷಿಯರೀಸ್ ಅಂತ ಕರೀತಾರೆ. ಅದೇ ಎರಡನೇ 7 ನೋಡ್ಬೋದು, ಇದು ಇಂಟರ್ವೆನ್ಷನ್ಸ್ ಅಂತ ಅಂದರೆ ಮೇನ್ ಇಂಟರ್ವೆನ್ಷನ್ಸ್, ಪ್ರಮುಖ ಹಸ್ತಕ್ಷೇಪಗಳು ಅಂತ ನಾವು ಕರಿತೇವೆ. ಎರಡನೇದು ಏನಪ್ಪ ಅಂತಂದರೆ ಪ್ರಮುಖ ಹಸ್ತಕ್ಷೇಪಗಳು. ಅದೇ ಮೂರನೇದು ನೋಡಿ ಸಂಸ್ಥಾತ್ಮಕ ಕಾರ್ಯವಿಧಾನಗಳು, ಇನ್ಸ್ಟಿಟ್ಯೂಷನಲ್ ಮೆಕಾನಿಸಮ್ಸ್ ಅಂತ ಕೊಟ್ಟಿದ್ದಾರೆ. ಇನ್ಸ್ಟಿಟ್ಯೂಷನಲ್ ಮೆಕಾನಿಸಮ್ಸ್ ಮೂರನೇದು. ಓಕೆನಾ. ಇದು ಅನಿಮಿಯಾ ಮುಕ್ತ ಭಾರತಕ್ಕೆ ಸಂಬಂಧಪಟ್ಟಂತೆ 7x7x7 ಕಾರ್ಯತಂತ್ರ. ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಈಗ ನೋಡೋಣ. ನೋಡಿ, ಪರೀಕ್ಷೆಗೆ ಬರತಕ್ಕಂಥ ಪ್ರಮುಖ ಅಂಶಗಳು ಅಂತ ನೋಡೋಣ. ನೋಡಿ, ಈ ಒಂದು ಅನಿಮಿಯಾ ಮುಕ್ತ ಭಾರತ ಅಂತಕ್ಕಂಥದ್ದು ಏನಿದೆ, ಅನಿಮಿಯಾ ಮುಕ್ತ ಭಾರತ ಇದನ್ನು ಯಾವ ವರ್ಷದಲ್ಲಿ ಏನಪ್ಪ ಮಾಡಿದ್ರು ತೆಗೆದುಕೊಂಡು ಬರಲಾಯಿತು, ಲಾಂಚ್ ಯಾವಾಗ ಮಾಡಿತು, ಅಭಿಯಾನ ಆರಂಭ ಯಾವಾಗ ಆಯಿತು ಅಂತ ಕೇಳ್ತಾರೆ. 2018ರಲ್ಲಿ ಈ ಒಂದು ಅಭಿಯಾನವನ್ನು ಶುರು ಮಾಡಿದ್ದಾರೆ, 2018. ಹಾಗಾದರೆ ಈ ಒಂದು ಅನಿಮಿಯಾ ಮುಕ್ತ ಭಾರತ ಏನಿದೆ ಇದನ್ನು ಜಾರಿಗೊಳಿಸ್ತಕ್ಕಂಥ ಸಚಿವಾಲಯ ಯಾವುದು ಅಂತ ಕೇಳ್ಬೋದು. ಯಾವುದಪ್ಪ ಅಂತ ಅಂದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವಾಲಯ ಇದನ್ನು ಬಿಡುಗಡೆ ಮಾಡುತ್ತೆ. ಅದೇ ರಾಷ್ಟ್ರೀಯ ಆರೋಗ್ಯ ಮಿಷನ್, ನ್ಯಾಷನಲ್ ಹೆಲ್ತ್ ಮಿಷನ್ ಅಡಿಯಲ್ಲಿ ಇದು ಜಾರಿಯಲ್ಲಿ ಬರ್ತಕ್ಕಂಥ ಕಾರ್ಯತಂತ್ರ ಯಾವುದು ಅಂತ ಕೇಳ್ತಾರೆ. ಈಗ ರೀಸೆಂಟಾಗಿ 7x7x7 ಇದೆ, ಈ ಒಂದು ಕಾರ್ಯತಂತ್ರವನ್ನು ಲಾಂಚ್ ಮಾಡಿದ್ದಾರೆ. ನೆಕ್ಸ್ಟ್ 4ನೇ ಪಾಯಿಂಟ್ ನೋಡೋಣ. ಭಾರತದಲ್ಲಿ ಗುರಿ ಏನಿದೆ, ಈ ಒಂದು ಅನಿಮಿಯಾ ಮುಕ್ತ ಭಾರತದ ಗುರಿ ಏನಪ್ಪ ಅಂತಂದರೆ ಭಾರತದಲ್ಲಿ ರಕ್ತಹೀನತೆ ಅಂದರೆ ಅನಿಮಿಯಾ ಪ್ರಮಾಣವನ್ನು ಕಡಿಮೆ ಮಾಡ್ತಕ್ಕಂಥದ್ದು ಗುರಿ ಹೊಂದಿರತಕ್ಕಂಥದ್ದು. ಹಾಗಾದರೆ ಮುಖ್ಯ ಪೂರಕ ಔಷಧಿ ಯಾವುದು ಅಂತ ಕೇಳ್ತಾರೆ. ಐರನ್ ಫೋಲಿಕ್ ಆ್ಯಸಿಡ್ ಅಂತ ಈ ಒಂದು ಔಷಧಿಯನ್ನು ಇಲ್ಲಿ ಬಳಸ್ತಾರೆ. ಐರನ್ ಮತ್ತು ಫೋಲಿಕ್ ಆ್ಯಸಿಡ್ ಅಂತಕ್ಕಂಥ ಒಂದು ಔಷಧಿಯನ್ನು ಬಳಸ್ತಾರೆ. ಜಂತುಹುಳು ನಿವಾರಣೆಗೆ ಬಳಸ್ತಕ್ಕಂಥ ಔಷಧಿ ಯಾವುದು ಅಂತ ಕೇಳ್ಬೋದು. ಆಲ್ಬೆಂಡಜಾಲ್ ಅಂತಕ್ಕಂಥ ಒಂದು ಔಷಧಿಯನ್ನು ಇಲ್ಲಿ ಬಳಸ್ತಾರೆ. ಇವೆಲ್ಲವೂ ಕೂಡ ಅನಿಮಿಯಾ ಮುಕ್ತ ಭಾರತದಲ್ಲಿ ಫ್ರೀಯಾಗಿ ಔಷಧಿಯನ್ನು ಕೊಡಲಾಗ್ತದೆ. ಹಾಗಾದರೆ ಮತ್ತೆ ತಪಾಸಣೆ ಏನಪ್ಪ ಮಾಡ್ತಾರೆ ಅಂತಂದರೆ ಹಿಮೋಗ್ಲೋಬಿನ್ ಪರೀಕ್ಷೆ ಒಂದು ತಪಾಸಣೆಯನ್ನು ಕೂಡ ಇಲ್ಲಿ ಮಾಡಲಾಗ್ತದೆ. ಇದು ಮೇಯ್ನ್ ಆಗಿ ಬಂದಿರತಕ್ಕಂಥ ಇವತ್ತಿನ ಒಂದು ಕರೆಂಟ್ ಅಫೇರು. ಓಕೆನಾ. ಇದರ ಮೇಲೆ ಈಗ ಒಂದೊಂದಾಗಿ ಪ್ರಶ್ನೆಗಳನ್ನು ನೋಡ್ಕೊಳ್ತಾ ಹೋಗೋಣ. ಅನಿಮಿಯಾ ಮುಕ್ತ ಭಾರತ ಅಭಿಯಾನವನ್ನು ಯಾವ ಸಚಿವಾಲಯ ಜಾರಿಗೊಳಿಸುತ್ತದೆ ಅಂತ ಇಲ್ಲಿ ಪ್ರಶ್ನೆ ಇದೆ. ತುಂಬ ಈಸಿ, ನಾನು ಈಗಾಗಲೇ ಹೇಳಿದೆ. ಯಾರಪ್ಪ ಅಂತಾರೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ. ಆಪ್ಷನ್ ಸಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ. ಅದೇ ರೀತಿ ಎರಡನೇ ಪ್ರಶ್ನೆ ನೋಡಿ ಏನಪ್ಪ ಇದೆ ಅಂತ ಅಂದರೆ ಅನಿಮಿಯಾ ಮುಕ್ತ ಭಾರತ ಅಭಿಯಾನವನ್ನು ಯಾವ ಸಚಿವಾಲಯ ಜಾರಿಗೊಳಿಸಿದೆ. ಇದೇ ಸೇಮ್ ಕ್ವಶನ್ ಬಂತು ಅಂತ ಕಾಣುತ್ತೆ. ಓಕೆ, ಸೇಮ್ ಕ್ವಶನ್ ಬಂದಿದೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ. ಅದೇ ರೀತಿ ಎರಡನೇ ಪ್ರಶ್ನೆ ನೋಡಿ, ಈಗ ನೆಕ್ಸ್ಟು ಒಂದೇ ಪ್ರಶ್ನೆ ತೆಗೆದುಕೊಂಡು ಬಂದಿದೆ ಅಂತ ಕಾಣುತ್ತೆ. ಈಗ ಎರಡನೇ ಒಂದು ಕ್ವಶನ್ ಇದು, ಮೂರನೇ ಪಾಯಿಂಟ್ ಇದು ಅಂದರೆ ಮೂರನೇ ಕರೆಂಟ್ ಅಫೇರ್ಸು ಬರ್ಕೊಂಬಿಡಿ. ಹ್ಯೂರನ್ ಗ್ಲೋಬಲ್ ಯೂನಿಕಾರ್ನ್ ಇಂಡೆಕ್ಸ್, ಹ್ಯೂರನ್ ಗ್ಲೋಬಲ್ ಯೂನಿಕಾರ್ನ್ ಇಂಡೆಕ್ಸ್ 2026 ಏನಾಗಿದೆ, ರಿಲೀಸ್ ಆಗಿದೆ. ಅದಕ್ಕೆ ತುಂಬ ಇಂಪಾರ್ಟೆಂಟು, ಹ್ಯೂರನ್ ಗ್ಲೋಬಲ್ ಯೂನಿಕಾರ್ನ್ ಇಂಡೆಕ್ಸ್ 2026 ಏನು ಹೇಳುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ಒಂದೊಂದಾಗಿ ನಾವೀಗ ನೋಡ್ಕೊಳ್ತಾ ಹೋಗಬೇಕು. ಈ ಒಂದು ಯೂನಿಕಾರ್ನ್ ಇಂಡೆಕ್ಸಲ್ಲಿ ಮೇಯ್ನಾಗಿ ಬಂದಿರತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ ಅತ್ಯಧಿಕ ಯೂನಿಕಾರ್ನ್ ಹೊಂದಿರತಕ್ಕಂಥ ನಗರ ಯಾವುದು ಅಂತ ಕೇಳ್ಬೋದು. ಯಾವುದಪ್ಪ ಅಂತಂದರೆ ಅತ್ಯಧಿಕ ಯೂನಿಕಾರ್ನ್ನ ಹೊಂದಿರತಕ್ಕಂಥ ನಗರ ಸ್ಯಾನ್ ಫ್ರಾನ್ಸಿಸ್ಕೋ ಏರಿಯಾ ಅಂತ ನಗರ ಇದೆ. ಇದು USA ಯಲ್ಲಿ ಕಂಡುಬರುತ್ತೆ, ಸ್ಯಾನ್ ಫ್ರಾನ್ಸಿಸ್ಕೋ ನಗರ.
ಇದು ಅತ್ಯಂತ ಯೂನಿಕಾರ್ನ್ ಹೊಂದಿರತಕ್ಕಂಥ ನಗರ. ಸೇಮ್ ಕ್ವಶನ್ ಬರುತ್ತೆ ಕಣ್ರಿ. ನಾನು ಹೇಳ್ತಾ ಇರ್ತಕ್ಕಂಥದ್ದನ್ನು ನೀವು 2-3 ಸಲ ಕೇಳಿಸ್ಕೊಂಡ್ರೆ ಇಲ್ಲೇ ನೆನ್ಪಿಟ್ಕೋಬೋದು ನೀವು. ಅದಕ್ಕಾಗಿ ನಾನು ಏನು ಕರೆಕ್ಟಾಗಿ ನಾನು ಬರಿತಾ ಇದ್ದೇನೆ ಅಲ್ಲೇ ನೋಡಬೇಕು ನೀವು, ಬೇರೆ ಕಡೆ ನೋಡಬಾರ್ದು, ಇಲ್ಲೇ ನೋಡಬೇಕು. ಸ್ಯಾನ್ ಫ್ರಾನ್ಸಿಸ್ಕೋ ಯೂನಿಕಾರ್ನ್, ಅತ್ಯಂತ ಹೆಚ್ಚು ಯೂನಿಕಾರ್ನ್ ಹೊಂದಿರತಕ್ಕಂಥ ನಗರ. ಇತ್ತೀಚೆಗೆ ನ್ಯೂಸಲ್ಲಿ ಇದೆ. ಯಾಕಪ್ಪ ಅಂತಂದರೆ ಗ್ಲೋಬಲ್ ಯೂನಿಕಾರ್ನ್ ಇಂಡೆಕ್ಸನ್ನು ಬಿಟ್ಟಿದ್ದಾರೆ. ಸ್ಯಾನ್ ಫ್ರಾನ್ಸಿಸ್ಕೋ ನಗರ ಅತ್ಯಂತ ಹೆಚ್ಚು ಯೂನಿಕಾರ್ನ್ ನಗರವನ್ನು ಹೊಂದಿರತಕ್ಕಂಥ ಒಂದು ಪ್ಲೇಸ್ ಇದು. USA ಅಥವಾ ಅಮೆರಿಕಾದಲ್ಲಿ ಕಂಡುಬರುತ್ತೆ. ಅದೇ 2ನೇ ಸ್ಥಾನ ಕೇಳಬಹುದು. 2ನೇ ಸ್ಥಾನ ಯಾವುದಪ್ಪ ಅಂತ ಅಂದರೆ ಇಲ್ಲಿದೆ ನೋಡಿ, ನ್ಯೂಯಾರ್ಕ್. ಇದು ಕೂಡ USA ಅಥವಾ ಅಮೆರಿಕಾದಲ್ಲಿ ಕಂಡುಬರುತ್ತೆ, ಅಮೆರಿಕಾದಲ್ಲಿ. ಓಕೆನಾ, ಇದು 2ನೇ ಸ್ಥಾನದಲ್ಲಿ ಇದೆ. ಹಾಗಾದರೆ ಭಾರತದಲ್ಲಿ ಅತಿ ಹೆಚ್ಚು ಯೂನಿಕಾರ್ನ್ ಇಂಡೆಕ್ಸನ್ನು ಹೊಂದಿರತಕ್ಕಂಥ ಒಂದು ಪ್ರದೇಶ ಯಾವುದು ಅಂತ ಪ್ರಶ್ನೆ ಕೇಳಬಹುದು. ಇಲ್ಲಿ ಕೇಳಿದ್ದಾರೆ ನೋಡಿ, ಭಾರತದ ಪ್ರಮುಖ ಯೂನಿಕಾರ್ನ್ ನಗರ ಯಾವುದು ಅಂತ ಕೇಳಿದರೆ ಬೆಂಗಳೂರು ಅಂತ. ಬೆಂಗಳೂರು ತುಂಬ ಇಂಪಾರ್ಟೆಂಟ್. ಬೆಂಗಳೂರು ಭಾರತದ ಅತ್ಯಂತ ಹೆಚ್ಚು ಯೂನಿಕಾರ್ನ್ಗಳನ್ನು ಹೊಂದಿರತಕ್ಕಂಥ ಪ್ರದೇಶ ಯಾವುದು ಅಂತ ಕೇಳಿದರೆ ಅದು ಬೆಂಗಳೂರು ಅಂತ. ಇತ್ತೀಚೆಗೆ ರಿಪೋರ್ಟ್ ಬಂದಿದೆ, ಪ್ರಶ್ನೆ ಬರುತ್ತೆ. ಓಕೆನಾ, ಪರೀಕ್ಷೆಗೆ ಕೇಳ್ತಕ್ಕಂಥ ಪ್ರಮುಖ ಅಂಶಗಳನ್ನು ನೋಡೋಣ. ನೋಡಿ, ಯಾವುದಪ್ಪ ಅಂತಾನೆ ಹ್ಯೂರನ್ ಗ್ಲೋಬಲ್ ಯೂನಿಕಾರ್ನ್ ಇಂಡೆಕ್ಸಲ್ಲಿ ಏನು ಪ್ರಕಟಿಸಿದ ಸಂಸ್ಥೆ ಯಾವುದು ಅಂತ ಕೇಳ್ಬೋದು. ಹ್ಯೂರನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಇದನ್ನು ಪ್ರಕಟ ಮಾಡಿದೆ. ಕನಿಷ್ಠ ಏನಪ್ಪ ಅಂತಾರೆ, ಯೂನಿಕಾರ್ನ್ ಆಗಬೇಕು ಅಂತಾರೆ ಕನಿಷ್ಠ US $1 ಬಿಲಿಯನ್ ಹೊಂದಿರಬೇಕು. $1 ಬಿಲಿಯನ್ ಹೊಂದಿರಬೇಕು. $1 ಬಿಲಿಯನ್ ಹೊಂದಿದ್ರೆ ಅದು ಯೂನಿಕಾರ್ನ್ ಅಂತ ಇಲ್ಲಿ ಹೇಳುತ್ತಾರೆ. ಓಕೆನಾ, ನೆಕ್ಸ್ಟ್ ಕಂಪನಿ ಸ್ವರೂಪ ನೋಡ್ಬೋದು. ಎನ್ಲಿಸ್ಟೆಡ್ ಪ್ರೈವೇಟ್ ಸ್ಟಾರ್ಟಪ್ ಅಂತ ಕೊಟ್ಟಿದ್ದಾರೆ. ಮೊದಲನೇ ದೇಶ ಯಾವುದಪ್ಪ ಅಂತಾರೆ ಅಮೆರಿಕ. 2ನೇ ದೇಶ ಅತಿ ಹೆಚ್ಚು ಯೂನಿಕಾರ್ನ್ಗಳನ್ನು ಹೊಂದಿರತಕ್ಕಂಥ ದೇಶ ಯಾವುದು ಅಂತ ಕೇಳಬಹುದು, ಚೀನಾ ದೇಶ. 3ನೇ ಅತಿ ಹೆಚ್ಚು ಯೂನಿಕಾರ್ನ್ಗಳನ್ನು ಹೊಂದಿರತಕ್ಕಂಥ ದೇಶ ಯಾವುದಪ್ಪ ಅಂತಾರೆ ಭಾರತ. ಓಕೆನಾ, ಮೊದಲನೇದು ಯಾವುದು ಅಮೇರಿಕ, 2ನೇದು ಯಾವುದು ಚೀನಾ, 3ನೇದು ಯಾವುದು ಭಾರತ. ಇವು 3 ಕೂಡ ಇಂಪಾರ್ಟೆಂಟು. ಭಾರತದ ಪ್ರಮುಖ ಯೂನಿಕಾರ್ನ್ ಹಬ್ ಅಂತ ಕೇಳ್ತಾರೆ ಬೆಂಗಳೂರು. ನಾನು ಈಗಾಗಲೇ ಹೇಳಿದೆ, ಅತಿ ಹೆಚ್ಚು ಯೂನಿಕಾರ್ನ್ ಎಲ್ಲಿದೆ ಅಂತ ಅಂದರೆ ಬೆಂಗಳೂರಿನಲ್ಲಿ ಕಂಡುಬರುತ್ತೆ ಅಂತ. ಅತ್ಯಧಿಕ ಯೂನಿಕಾರ್ನ್ ಹೊಂದಿರತಕ್ಕಂಥ ನಗರ ಯಾವುದು ಅಂತ ಕೇಳಿದ್ರೆ ಸ್ಯಾನ್ ಫ್ರಾನ್ಸಿಸ್ಕೋ ಬೇ ಏರಿಯಾ ಅಂತ. ಇದು USA ಕಂಡುಬರುತ್ತೆ. USA ಅಮೆರಿಕಾದಲ್ಲಿ ಕಂಡುಬರತಕ್ಕಂಥದ್ದು. ಓಕೆನಾ, ಅರ್ಥ ಆಯ್ತಾ? ಈಗ ಮುಂದಿನ ಒಂದು ಏನಪ್ಪ ಅಂತಂದರೆ ಪ್ರಶ್ನೆಗಳನ್ನು ನೋಡೋಣ. ನೋಡಿ, 2026ರ ಹ್ಯೂರನ್ ಗ್ಲೋಬಲ್ ಯೂನಿಕಾರ್ನ್ ಇಂಡೆಕ್ಸ್ ಪ್ರಕಾರ ಯೂನಿಕಾರ್ನ್ಗಳ ಸಂಖ್ಯೆಯಲ್ಲಿ ಭಾರತದ ಸ್ಥಾನ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಯಾವುದಪ್ಪ ಅಂತಾರೆ 3ನೇ ಸ್ಥಾನ. ಮೊದಲ ಸ್ಥಾನದಲ್ಲಿ ಅಮೇರಿಕ ಇದೆ. ಮೊದಲ ಸ್ಥಾನದಲ್ಲಿ ಅಮೇರಿಕ ಇದೆ. 2ನೇ ಸ್ಥಾನದಲ್ಲಿ ಚೀನಾ ಇದೆ. 3ನೇ ಸ್ಥಾನದಲ್ಲಿ ಇಂಡಿಯಾ ಇದೆ. ಇದು ಇಂಪಾರ್ಟೆಂಟು. ಓಕೆನಾ, ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಬೆಂಗಳೂರು ಭಾರತದ ಪ್ರಮುಖ ಯೂನಿಕಾರ್ನ್ ನಗರ ಆಗಿದೆ ಅಂತ ಮೊದಲನೇ ಹೇಳಿಕೆ. 2ನೇ ಹೇಳಿಕೆ ನೋಡ್ಬೋದು, ಫಿನ್ಟೆಕ್ ಯೂನಿಕಾರ್ನ್ ಕಂಪನಿಗಳು ಪ್ರಮುಖ ಕ್ಷೇತ್ರಗಳಲ್ಲಿ ಒಂದಾಗಿದೆ ಅಂತ ಕೊಟ್ಟಿದ್ದಾರೆ. ಎರಡೂ ಕೂಡ ಇಲ್ಲಿ ಸರಿ ಅಂತ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಓಕೆನಾ, ಅದೇ ರೀತಿ ಬನ್ನಿ, 3ನೇ ಒಂದು ಏನಪ್ಪ ಅಂತಾರೆ ಮುಂದಿನ ಒಂದು ಮಾಹಿತಿ, ಮುಂದಿನ ಕರೆಂಟ್ ಅಫೇರು ಏನಪ್ಪ ಅಂತಾರೆ, ABC ಪುರುಷರ ವಾಲಿಬಾಲ್ ಕಪ್ ಅಂತ ನಡೆದಿದೆ. ABC ಮೆನ್ಸ್ ವಾಲಿಬಾಲ್ ಕಪ್ ನ್ಯಾಷನಲ್ ಕಪ್ ಅಂತ ಇದೆ. ಇದು ಇತ್ತೀಚೆಗೆ ನಡೆದಿದೆ. ಇದಕ್ಕೆ ಇಂಟರ್ನ್ಯಾಷನಲ್ ಕಪ್ ಇದು, ಅಂದರೆ ಬೇರೆ ಬೇರೆ ದೇಶಗಳು ಭಾಗವಹಿಸ್ತವೆ. ಅದೆಲ್ಲವನ್ನು ಕೂಡ ನಾವು ನೋಡೋಣ. ಇದರಲ್ಲಿ ಭಾರತ ಒಂದು ಮೈಲಿಗಲ್ಲನ್ನು ಸಾಧಿಸಿದೆ. ಏನಪ್ಪ ಅಂತಾರೆ ಕಂಚಿನ ಪದಕ, ಬ್ರಾಂಜ್ ಮೆಡಲನ್ನು ಇಲ್ಲಿ ಗೆದ್ದಿದೆ, ಕಂಚಿನ ಪದಕ. ಓಕೆನಾ, ವಾಲಿಬಾಲಲ್ಲಿ ಕಂಚಿನ ಪದಕ ಗೆದ್ದಿದೆ. ಈಗ ನೋಡೋಣ, ABC ಪುರುಷರ ವಾಲಿಬಾಲ್ ಕಪ್ 2026 ಯಾವ ಕಪ್ಪು? ವಾಲಿಬಾಲ್ ಕಪ್ಪು. ಯಾವ್ದು? ಮೆನ್ಸು ಅಂದರೆ ಪುರುಷರ ವಾಲಿಬಾಲ್ ಕಪ್ಪು. ಅದು ಗೊತ್ತಿರಬೇಕು. ನೋಡಿ ವಿದ್ಯಾರ್ಥಿಗಳೇ, ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿದೆ. ಇದನ್ನು ಮೊದಲು ನೋಡ್ಕೊಂಡ್ಬಿಡೋಣ. ನೋಡಿ ಏನಪ್ಪ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಅಂದರೆ, ಭಾರತವು ಈ ಒಂದು ಕಪ್ನಲ್ಲಿ ಅಥವಾ ಈ ಒಂದು ವಾಲಿಬಾಲ್ ಕಪ್ಪಲ್ಲಿ 3ನೇ ಸ್ಥಾನ ಪಡೆದುಕೊಂಡಿದೆ ಮತ್ತು ಕಂಚಿನ ಪದಕ ಗಳಿಸಿದ ರಾಷ್ಟ್ರ ಆಗಿದೆ. ಇದು ಮೊದಲನೇ ಪಾಯಿಂಟು. ನೆಕ್ಸ್ಟ್ 2ನೇದು ನೋಡಿ, ಒಟ್ಟು ಭಾಗವಹಿಸಿದ ತಂಡಗಳು ಎಷ್ಟು ಅಂತ ಕೇಳಿದರೆ 12 ರಾಷ್ಟ್ರಗಳು ಇಲ್ಲಿ ಭಾಗವಹಿಸಿದ್ವು, 12 ತಂಡಗಳು ಭಾಗವಹಿಸಿದ್ವು. ಅದೇ ರೀತಿ 3ನೇದು, ಭಾರತವು ಈ ಟೂರ್ನಿಯನ್ನು ಆತಿಥ್ಯ ವಹಿಸಿದ್ದು ಇದೇ ಮೊದಲ ಬಾರಿ. ಪಕ್ಕಾ ಪ್ರಶ್ನೆ ಬರುತ್ತೆ. ಫಾರ್ ದ ಫಸ್ಟ್ ಟೈಮ್ ABC ಪುರುಷರ ವಾಲಿಬಾಲ್ ಕಪ್ಪನ್ನು ಭಾರತ 2026ರಲ್ಲಿ ಆಯೋಜನೆ ಮಾಡಿದೆ. ಇದೇ ರೀತಿ ಹೇಳಿಕೆ ಬರ್ತದೆ. ಮುಂದೆ ಪ್ರಶ್ನೆ ಇದೆ, ನೋಡ್ಕೊತಾ ಹೋಗೋಣ. ಅದು ಈಗ ನೋಡಿ, ಪರೀಕ್ಷೆಯ ಮುಖ್ಯ ಅಂಶಗಳನ್ನು ನೋಡೋಣ. ಎಕ್ಸಾಮ್ಗೆ ಏನು ಕೇಳ್ಬೋದು ನೋಡಿ, ಹೋಸ್ಟ್ ಕಂಟ್ರಿ ಯಾವುದು, ಎಲ್ಲಿ ನಡೀತು ಈ ಒಂದು ABC ಪುರುಷರ ವಾಲಿಬಾಲ್ ಕಪ್ ಏನಿದೆ ಅದು ಎಲ್ಲಿ ನಡೀತು ಅಂತ ಕೇಳ್ತಾರೆ. ಓಕೆನಾ, ಹೋಸ್ಟ್ ಕಂಟ್ರಿ ಯಾವುದಪ್ಪ ಅಂತಾರೆ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ನಡೆದಿದೆ. ಅಂದರೆ ಇದೇ ವರ್ಷ ಹೋಸ್ಟ್ ಭಾರತ.
ಎಲ್ಲಪ್ಪ ಅಂತಾರೆ ಅಹಮದಾಬಾದ್ ನಗರದಲ್ಲಿ ನಡೆದಿರ್ತಕ್ಕಂಥದ್ದು ಅಹಮದಾಬಾದ್ ನಗರ. ಇದೇ ಸೇಮ್ ಇಲ್ಲೇ ನೆನ್ಪಿಟ್ಕೊಂಡು ಹೋಗಬೇಕು, ಬೇರೆ ನೀವು ಏನು ನೋಟ್ಸು ಮಾಡ್ಕೋಬೇಡಿ, ಏನು ಮಾಡ್ಕೋಬೇಡಿ. ಅಂದರೆ ಮೇಯ್ನ್ ಇದನ್ನು ABC ಪುರುಷರ ವಾಲಿಬಾಲ್ ಕಪ್ ಅಂತ ಅಷ್ಟೇ ಬರ್ಕೊಂಡು ಮೇಯ್ನ್ ಇದನ್ನು ಬರ್ಕೊಂಡ್ರೆ ಸಾಕು, ನೀವು ಮಿಕ್ಕಿದೆಲ್ಲ ನೆನಪಾಗಿಬಿಡಬೇಕು. ಈ ರೀತಿಯಾಗಿ ನೀವೇನು ಮಾಡಬೇಕು, ಓದಬೇಕು. ಅಂದರೆ ಮಾತ್ರ ನೀವೇನು ಮಾಡ್ಬೋದು, ಜಾಬನ್ನು ಪಡ್ಕೋಬೋದು. ಈಗ ನೋಡಿ ನಗರ ಯಾವುದಪ್ಪ ಅಂತಂದರೆ ಅಹಮದಾಬಾದ್ ನಗರ. ಈ ಒಂದು ABC ಮೆನ್ಸ್ ವಾಲಿಬಾಲ್ ಕಪ್ ನಡೆದಿದ್ದು ಅಹಮದಾಬಾದ್ನಲ್ಲಿ ನಡೆದಿದೆ. ಭಾರತ ಹೋಸ್ಟ್ ಇತ್ತು. ನೆಕ್ಸ್ಟು ದಿನಾಂಕ ಏನು ಕೇಳೋದಿಲ್ಲ, ಓಕೆನಾ, ದಿನಾಂಕ ಏನು ಕೇಳೋದಿಲ್ಲ, ನೆನ್ಪಿಟ್ಕೊಳ್ಳಿ. ಆಯೋಜಕರು ನೋಡಿ ಏಷಿಯನ್ ವಾಲಿಬಾಲ್ ಕಾನ್ಫೆಡರೇಷನ್ ಇದನ್ನು ಆಯೋಜನೆ ಮಾಡುತ್ತೆ. ಟೋಟಲ್ ಆಗಿ 12 ತಂಡಗಳು ಇಲ್ಲಿ ಬಂದಿದ್ವು. ಎಷ್ಟು ತಂಡಗಳು? 12 ತಂಡಗಳು ಬಂದಿದ್ವು. ನೆಕ್ಸ್ಟ್ ಇಲ್ಲಿ ಹಿಂದಿನ ಹೆಸರು ನೋಡಿ ABC ಮೆನ್ ಚಾಲೆಂಜ್ ಕಪ್ ಅಂತ ಇತ್ತು. ಈಗ ಹೊಸ ಹೆಸರು ABC ಮೆನ್ಸ್ ವಾಲಿಬಾಲ್ ನೇಷನ್ಸ್ ಕಪ್ ಅಂತ ಹೆಸರಿಟ್ಟಿದ್ದಾರೆ. ಚಾಂಪಿಯನ್ ದೇಶ ಇದು ವೆರಿ ವೆರಿ ಇಂಪಾರ್ಟೆಂಟು ನೋಡಿ. ಬಹರೇನ್ ಎಂಬತಕ್ಕಂಥ ದೇಶ ಏನಿದೆ ಚಾಂಪಿಯನ್, ಇದು ಬಹರೇನ್ ಎಂಬತಕ್ಕಂಥ ದೇಶ ಚಾಂಪಿಯನ್ನು. ಅದೇ ರನ್ನರ್ ಅಪ್ ದೇಶ 2ನೇ ಸ್ಥಾನವನ್ನು ಪಡೆದಿರತಕ್ಕಂಥದ್ದು ದಕ್ಷಿಣ ಕೊರಿಯಾ, ಸೌತ್ ಕೊರಿಯಾ 2nd ಪ್ಲೇಸಲ್ಲಿದೆ. ಅದೇ ಭಾರತ 3rd ಪ್ಲೇಸಲ್ಲಿ ಕಂಡುಬರುತ್ತೆ. ನಾನು ಈಗಾಗಲೇ ಹೇಳಿದೆ ಕಂಚಿನ ಪದಕವನ್ನು. ಇಲ್ಲಿ ಏನಪ್ಪ ಅಂತಂದರೆ ಚಿನ್ನದ ಪದಕವನ್ನು ಬಹರೇನ್ ಹೊಡೆದಿರತಕ್ಕಂಥದ್ದು, ಬೆಳ್ಳಿ ಪದಕವನ್ನು ದಕ್ಷಿಣ ಕೊರಿಯಾ, ಅದೇ ಮತ್ತು ಕಂಚಿನ ಪದಕವನ್ನು ಇಲ್ಲಿ ಭಾರತ ಗೆದ್ದುಕೊಂಡಿದೆ. ಇಷ್ಟು ನೆನಪಿಟ್ಕೊಳ್ಳಿ. ನೆಕ್ಸ್ಟು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ABC ಮೆನ್ಸ್ ವಾಲಿಬಾಲ್ ಕಪ್ 2026 ಭಾರತ ಆತಿಥ್ಯವನ್ನು ವಹಿಸಿತು ಅಂತ ಇಲ್ಲಿ ಮೊದಲನೇ ಒಂದು ಹೇಳಿಕೆ. ಪಂದ್ಯಗಳು ಅಹಮದಾಬಾದ್ನಲ್ಲಿ ನಡೆದವು ಅಂತ 2ನೇ ಹೇಳಿಕೆ. ಎರಡೂ ಕೂಡ ಇಲ್ಲಿ ಸರಿಯಾಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟು ABC ಮೆನ್ಸ್ ವಾಲಿಬಾಲ್ ಕಪ್ 2026 ಚಾಂಪಿಯನ್ ದೇಶ ಯಾವುದು ಅಂತ ಕೇಳಿದರೆ ಯಾವುದಪ್ಪ ಅಂತಾರೆ ಬಹರೇನ್. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ ಕೊನೆಯ ಒಂದು ಮಾಹಿತಿ, ಕೊನೆಯ ಕರೆಂಟ್ ಅಫೇರ್, ಇವತ್ತಿನ ಕೊನೆಯ ಕರೆಂಟ್ ಅಫೇರ್ ಇದು. ರಾಷ್ಟ್ರೀಯ ಸೀ ಫುಡ್ ಸ್ಕಿಲ್ ಒಲಿಂಪಿಯಾಡ್ 2026, ನ್ಯಾಷನಲ್ ಸೀ ಫುಡ್ ಸ್ಕಿಲ್ ಒಲಿಂಪಿಯಾಡ್ 2026. ಈ ಒಂದು ಕಾರ್ಯಕ್ರಮದ ಹೆಸರು ನೋಡಿ, ರಾಷ್ಟ್ರೀಯ ಸೀ ಫುಡ್ ಸಿಲ್ಕ್ ಒಲಿಂಪಿಯಾಡ್, ನ್ಯಾಷನಲ್ ಸೀ ಫುಡ್ ಸ್ಕಿಲ್ ಒಲಿಂಪಿಯಾಡ್ 2026 ಅಂತ ಕೊಟ್ಟಿದ್ದಾರೆ. ಇದು ಎಲ್ಲಿ ನಡೆದಿದೆ ಎಲ್ಲವನ್ನು ಕೂಡ ನೋಡೋಣ. ನೋಡಿ ಯಾರಪ್ಪ ಇದನ್ನು ಆರ್ಗನೈಸ್ ಮಾಡಿದ್ಯಾರು ನೋಡಿ, ಎಂಪೇಡಾ ಅಂತ. ಆಯೋಜಕರು ನೋಡಿ ಮೆರೈನ್ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ. ನೋಡಿ ಫುಲ್ ಫಾರ್ಮ್ ನೋಡ್ಕೊಳ್ಳಿ, ಇಲ್ಲಿಂದ ಡೈರೆಕ್ಟಾಗಿ ಕ್ವಶನ್ಸ್ ಬರ್ತವೆ ಫುಲ್ ಫಾರ್ಮ್ ಮೇಲೆ, ಓಕೆನಾ. ಎಂಪೇಡಾ ಅಂತ ಕೊಟ್ಟಿದ್ದಾರೆ. ಮೆರೈನ್ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ, ಓಕೆನಾ. ನೆಕ್ಸ್ಟು ಯಾವ ಸಚಿವಾಲಯದ ಅಂಡರಲ್ಲಿ ಇದು ಬರುತ್ತೆ ಅಂತ ಇಲ್ಲಿ ಪ್ರಶ್ನೆ ಬರ್ಬೋದು. ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಂಡರಲ್ಲಿ ಈ ಒಂದು ರಾಷ್ಟ್ರೀಯ ಸೀ ಫುಡ್ ಸ್ಕಿಲ್ ಒಲಿಂಪಿಯಾಡ್ ಏನಿದೆ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅಂಡರಲ್ಲಿ ಬರುತ್ತೆ. ಇದು ಕೂಡ ಕೇಳ್ತಾರೆ, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ, MC ಅಂತ ಅಷ್ಟೇ ನೆನ್ಪಿಟ್ಕೊಳ್ಳಿ. ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಇಷ್ಟನ್ನು ನೆನ್ಪಿಟ್ಕೊಂಡ್ರೆ ಸಾಕು, ಓಕೆನಾ. ನೆಕ್ಸ್ಟು ಮುಂದಿನ ಮಾಹಿತಿ ನೋಡಿ, ಮುಖ್ಯ ಉದ್ದೇಶಗಳು ನೋಡೋಣ. ಈ ಒಂದು ಸೀ ಫುಡ್ ಸ್ಕಿಲ್ ಒಲಿಂಪಿಯಾಡ್ ಏನಿದೆ, ಇದರ ಮುಖ್ಯ ಉದ್ದೇಶಗಳನ್ನ ನೋಡೋಣ. ನೋಡಿ, ಸಮುದ್ರ ಆಹಾರ ಸಂಸ್ಕರಣಾ ಕ್ಷೇತ್ರದಲ್ಲಿ ಕೌಶಲ್ಯಾಭಿವೃದ್ಧಿಗೆ ಉತ್ತೇಜನ ನೀಡುವುದು ಇದರ ಒಂದು ಉದ್ದೇಶ ಆಗಿದೆ. ಎರಡನೇದು ನೋಡಿ, ಮೌಲ್ಯವರ್ಧಿತ ವ್ಯಾಲ್ಯೂ ಆ್ಯಡೆಡ್ ಸಮುದ್ರ ಆಹಾರ ಉತ್ಪನ್ನಗಳನ್ನು ಪ್ರೋತ್ಸಾಹ ಮಾಡುವುದು. ಸಮುದ್ರ ಆಹಾರ ಉತ್ಪನ್ನಗಳನ್ನು ಪ್ರೋತ್ಸಾಹ ಮಾಡುವುದು. ನೆಕ್ಸ್ಟ್ ಮೂರನೇದು ನೋಡಿ, ಸಮುದ್ರ ಆಹಾರ ರಫ್ತು ಕ್ಷೇತ್ರಕ್ಕೆ ಪರಿಣಿತ ಮಾನವ ಸಂಪನ್ಮೂಲಗಳನ್ನು ಬೆಳೆಸುವುದು. ಇದು ಮೂರನೇದು. ಅದೇ ಕೊನೆಯದಾಗಿ ನೋಡಿ, ಗುಣಮಟ್ಟ ಮತ್ತು ನವೀನತೆಯನ್ನು ಉತ್ತೇಜನ ಮಾಡುವುದು. ಇದು ಮುಖ್ಯ ಉದ್ದೇಶಗಳು. ಇವೆಲ್ಲವೂ ಏನು ಕೇಳೋದಿಲ್ಲ, ಬಟ್ ಏನಪ್ಪ ಅಂತ ಹೇಳಿಕೆ ರೂಪದಲ್ಲಿ ಬಂದರೂ ಕೂಡ ಬರುತ್ತೆ ಒಂದೊಂದ್ಸಲಿ, ಓಕೆನಾ. ನೆಕ್ಸ್ಟು ಈಗ ಎಂಪೇಡಾ ಪೂರ್ಣ ರೂಪ ನೋಡಿ, ಮೆರೈನ್ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ. ಇದರ ಬಗ್ಗೆ ಪ್ರಶ್ನೆ ಆಗ್ಬೋದು, ನೆನ್ಪಿಟ್ಕೊಳ್ತಾ ಹೋಗಿ. ಈಗ ಡೈರೆಕ್ಟಾಗಿ ಕ್ವಶನ್ಗೆ ಬಂದ್ಬಿಡೋಣ. ನೋಡಿ, ರಾಷ್ಟ್ರೀಯ ಸೀ ಫುಡ್ ಸ್ಕಿಲ್ ಒಲಿಂಪಿಯಾಡ್ 2026 ಯಾವ ನಗರದಲ್ಲಿ ನಡೆಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡಿ, ಹಿಂಗೆ ಪ್ರಶ್ನೆ ಬಂದಾಗ ಏನು ಮಾಡ್ತೀರಾ? ನಾನು ಈಗ ಎಲ್ಲೂ ಕೂಡ ಹೇಳಲಿಲ್ಲ ಇದು ಎಲ್ಲಿ ನಡೀತು ಅಂತ, ಓಕೆನಾ. ನ್ಯಾಷನಲ್ ಸೀ ಫುಡ್ ಸ್ಕಿಲ್ ಒಲಿಂಪಿಯಾಡ್ ಎಲ್ಲಿ ನಡೀತು ಅಂತ ಎಲ್ಲೂ ಕೂಡ ಹೇಳಲಿಲ್ಲ. ಆದರೆ ಕ್ವಶನಲ್ಲಿ ತಂದಿದ್ದೇನೆ, ಯಾಕಪ್ಪ ಅಂತಾರೆ ವಿದ್ಯಾರ್ಥಿಗಳಿಗೆ ಗೊತ್ತಾಗಲಿ ಅಂತ. ಸೇಮ್ ಕ್ವಶನ್ ಬರುತ್ತೆ ಕಣ್ರಿ. ರಾಷ್ಟ್ರೀಯ ಸೀ ಫುಡ್ ಸ್ಕಿಲ್ ಒಲಿಂಪಿಯಾಡ್ 2026 ಯಾವ ನಗರದಲ್ಲಿ ನಡೆಯಿತು ಅಂತ ಸೇಮ್ ಕ್ವಶನ್ ಎತ್ಕೋತಾರೆ ಇವರು. ಅದಕ್ಕಾಗಿ ಎಲ್ಲಪ್ಪ ನಡೆದಿದ್ದು ಅಂತಂದರೆ ಕೊಚ್ಚಿಯಲ್ಲಿ ನಡೆದಿದೆ. ಆಪ್ಷನ್ ಸಿ, ಕೊಚ್ಚಿಯಲ್ಲಿ ಇದು ನಡೆದಿರ್ತಕ್ಕಂಥದ್ದು.
ನೆಕ್ಸ್ಟು ಒಮೆಗಾ ಬ್ಲಾಕ್ ಅಂತ ಒಂದು ನ್ಯೂಸ್ ಇದೆ. ಒಮೆಗಾ ಬ್ಲಾಕ್ ಮತ್ತು ಯುರೋಪಿಯನ್ ಶಾಕ್ ಅಲೆ, ಯುರೋಪಿಯನ್ ಹೀಟ್ ವೇವ್ ಅಂತ. ಒಮೆಗಾ ಬ್ಲಾಕ್ ಏನಿದೆ ಇದು ಒಂದು ವಾತಾವರಣದ ತಡೆ ಮಾದರಿ, ಬ್ಲಾಕಿಂಗ್ ಪ್ಯಾಟರ್ನ್ ಆಗಿದೆ. ಇದು ಹೆಚ್ಚಿನದಾಗಿ ಯುರೋಪಿಯನ್ ಕಂಟ್ರೀಸಲ್ಲಿ ಕಂಡುಬರುತ್ತೆ, ಯುರೋಪಲ್ಲಿ ಕಂಡುಬರುತ್ತೆ ಇದು ಜಾಸ್ತಿ. ಇದರ ಆಕಾರ ಏನಿದೆ ಗ್ರೀಕ್ ಅಕ್ಷರ ಒಮೆಗಾ ಎಂಬತಕ್ಕಂಥ ಒಂದು ಆಕಾರದಲ್ಲಿ ಈ ಒಂದು ಹೀಟ್ ವೇವ್ ಕಂಡುಬರುತ್ತೆ. ಅದಕ್ಕಾಗಿ ಇದನ್ನು ಒಮೆಗಾ ಅಂತಲೇ ಹೆಸರನ್ನು ಇಟ್ಟಿದ್ದಾರೆ. ಓಕೆನಾ, ಒಮೆಗಾ ಬ್ಲಾಕ್ ಅಂತಲೇ ಹೆಸರನ್ನು ಇಟ್ಟಿದ್ದಾರೆ. ಇದು ಮೇನ್ ಪಾಯಿಂಟ್. ಇದರಲ್ಲಿ ಒಂದು ಅಧಿಕ ಒತ್ತಡ ಅಂದರೆ ಹೈ ಪ್ರೆಷರ್ ವ್ಯವಸ್ಥೆಯು ಎರಡು ಕಡಿಮೆ ಒತ್ತಡದ ಲೋ ಪ್ರೆಷರ್ ವ್ಯವಸ್ಥೆಗಳ ಮಧ್ಯೆ ಸಿಲುಕಿಕೊಂಡಿರುತ್ತೆ. ಅಂದರೆ ಒಮೆಗಾ ಬ್ಲಾಕಲ್ಲಿ ಹೆಂಗಿರುತ್ತೆ ಅಂತ ಅಂದರೆ ಇದೊಂದು ಬಾಕ್ಸ್ ಇದೆ ಅಂತ ಅಂದ್ಕೊಳ್ಳಿ, ಇಲ್ಲಿ ಒಮೆಗಾ ಬ್ಲಾಕ್ ಇದೆ ಅಂತ ಅಂದ್ಕೊಳ್ಳಿ. ಇಲ್ಲಿ ಹೈ ಪ್ರೆಷರ್, ಇದು ಹೈ ಪ್ರೆಷರ್, ಹೆಚ್ಚು ಒತ್ತಡ ಇರುತ್ತೆ. ಈ ಒಂದು ಭಾಗದಲ್ಲಿ ಹೆಚ್ಚು ಒತ್ತಡ ಇರುತ್ತೆ. ನೆಕ್ಸ್ಟು ಬೇರೆ ಬಣ್ಣ ನೋಡ್ಕೊಳ್ಳೋಣ. ನೋಡಿ, ಈ ಭಾಗದಲ್ಲಿ ಮತ್ತು ಈ ಭಾಗದಲ್ಲಿ ಕಡಿಮೆ ಒತ್ತಡ ಇರುತ್ತೆ. ಓಕೆನಾ, ಇದನ್ನು ಒಮೆಗಾ ಬ್ಲಾಕ್, ಇಲ್ಲಿ ಈ ಕಡಿಮೆ ಒತ್ತಡ ಈ ರೀತಿಯಾಗಿದೆ, ಕಡಿಮೆ ಒತ್ತಡ ಈ ರೀತಿಯಾಗಿದೆ. ಇದು ಹೆಚ್ಚು ಒತ್ತಡ ಇರೋದಕ್ಕೆ ಇದೇನಾಗುತ್ತೆ ಈ ರೀತಿಯಾಗಿ ಹೆಸರನ್ನು ಪಡ್ಕೊಂಡ್ಬಿಡುತ್ತೆ, ಈ ರೀತಿಯಾಗಿ ಪಡ್ಕೊಂಡಿರುತ್ತೆ. ಹಾಗೆ ಈಗ ನೋಡಿ, ಇದು ಒಮೆಗಾ ಆಕಾರದಲ್ಲಿದೆನಾ, ಅದಕ್ಕಾಗಿ ಇದನ್ನು ಒಮೆಗಾ ಬ್ಲಾಕ್ ಅಂತಲೇ ಕರೀತಾರೆ. ಇದು ಗೊತ್ತಿರಬೇಕು. ನೆಕ್ಸ್ಟು, ಈ ಸ್ಥಿತಿಯಿಂದ ಬಿಸಿ ಗಾಳಿಯು ಒಂದು ಪ್ರದೇಶದಲ್ಲಿ ದೀರ್ಘಕಾಲ ಸಿಲುಕಿಕೊಂಡು ಉಷ್ಣತೆಯು ನಿರಂತರವಾಗಿ ಹೆಚ್ಚಾಗುತ್ತೆ. ನೋಡಿ, ಇಲ್ಲೂ ಕೂಡ ನಾನು ಈಗಾಗಲೇ ಹೇಳಿದೆ, ಇಲ್ಲೂ ಕೂಡ ಲೋ ಪ್ರೆಷರ್ ಇದೆ, ಇಲ್ಲೂ ಕೂಡ ಲೋ ಪ್ರೆಷರ್ ಇದೆ. ಇವೆರಡೂ ಕೂಡ ಈ ಕಡೆ ಟ್ರೈ ಮಾಡ್ತಾ ಇರ್ತವೆ. ಇಲ್ಲಿ ಹೈ ಪ್ರೆಷರ್ ಬೆಲ್ಟ್ ಇದೆ, ಅದಕ್ಕಾಗಿ ಇಲ್ಲೇ ಹೆಚ್ಚಿನ ಗಾಳಿ ಏನಿದೆ, ಬಿಸಿ ಗಾಳಿ ಏನಿದೆ ಇಲ್ಲೇ ಕೇಂದ್ರೀಕೃತ ಆಗಿರ್ತದೆ. ಇಷ್ಟೇ ಸೇಮ್, ಇಷ್ಟು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಪರೀಕ್ಷೆಗೆ ಬರ್ತಕ್ಕಂಥ ಅಂಶಗಳನ್ನು ನೋಡೋಣ. ಒಮೆಗಾ ಬ್ಲಾಕ್ ಎಂಬತಕ್ಕಂಥದ್ದು ಒಮೆಗಾ ಆಕಾರದ ವಾತಾವರಣ ತಡೆ ಮಾದರಿಯಾಗಿದೆ. ಮಧ್ಯದಲ್ಲಿ ಅಧಿಕ ಒತ್ತಡ ಮತ್ತು ಎರಡೂ ಬದಿಗಳಲ್ಲಿ ಕಡಿಮೆ ಒತ್ತಡವನ್ನು ಇದು ಹೊಂದಿರುತ್ತದೆ. ಬಿಸಿ ಗಾಳಿ ಸಿಲುಕಿ ದೀರ್ಘಕಾಲ ಶಾಖ ಅಲೆ ಉಂಟಾಗುವುದು ಇದರ ಒಂದು ಪ್ರಮುಖ ಘಟನೆ ಆಗಿದೆ. ಯುರೋಪಿನಲ್ಲಿ ತೀವ್ರ ಶಾಖ ಅಲೆ ಹೆಚ್ಚು ಪರಿಣಾಮ ಬೀರಿದ ದೇಶಗಳು ನೋಡಿದರೆ ಫ್ರಾನ್ಸ್, ಸ್ಪೇನು, ಜರ್ಮನಿ, ಇಟಲಿ, UK, ಸ್ವಿಟ್ಜರ್ಲೆಂಡ್. ಇವೇನು ಕೇಳೋದಿಲ್ಲ, ಬಟ್ ನೆನ್ಪಿಟ್ಕೊಳ್ಳಿ, ಒಮೆಗಾ ಬ್ಲಾಕ್ ಇದೊಂದು ಹವಾಮಾನ ಬದಲಾವಣೆಯ ಪರಿಣಾಮ ಆಗಿದೆ. ಪ್ರಶ್ನೆ ಕೇಳಬಹುದು ಏನು ಅಂತಂದರೆ, ಒಮೆಗಾ ಬ್ಲಾಕ್ ಎಂಬತಕ್ಕಂಥದ್ದು ಕೆಳಗಿನ ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ಪ್ರಶ್ನೆ ಕೇಳಿ 4 ಆಪ್ಷನ್ ಕೊಡ್ಬೋದು. ಇಲ್ಲಿ ಇದು ಹವಾಮಾನ ಬದಲಾವಣೆಯ ಪರಿಣಾಮ ಆಗಿದೆ. ಇದು ಎಲ್ಲಿ ಕಂಡುಬರುತ್ತೆ, ಯುರೋಪಲ್ಲಿ ಕಂಡುಬರುತ್ತೆ. ಇಷ್ಟು ನೆನ್ಪಿಟ್ಕೊಳ್ಳಿ ಸಾಕು. ನೆಕ್ಸ್ಟ್, ಒಮೆಗಾ ಬ್ಲಾಕ್ ಮಧ್ಯಭಾಗದಲ್ಲಿ ಸಾಮಾನ್ಯವಾಗಿ ಯಾವ ರೀತಿಯ ಒತ್ತಡ ವ್ಯವಸ್ಥೆ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಅಧಿಕ ಒತ್ತಡ ಇಲ್ಲಿ ಕಂಡುಬರುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮತ್ತು ಕೊನೆಯ ಪ್ರಶ್ನೆ, 2026ರ ಯುರೋಪಿಯನ್ ಶಾಕ್ ಅಲೆಗೆ ಪ್ರಮುಖ ಕಾರಣವೆಂದು ಯಾವ ಹವಾಮಾನ ಮಾದರಿಯನ್ನು ಪರಿಗಣಿಸಲಾಗಿದೆ ಅಂತ ಇಲ್ಲಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರವನ್ನು ಎಲ್ಲರೂ ಕೂಡ ನೀವು ಕಾಮೆಂಟ್ ಬಾಕ್ಸ್ ಮೂಲಕ ಆನ್ಸರ್ ಮಾಡಬೇಕು. ಇದು ಇವತ್ತಿನ ಒಂದು ಜುಲೈ 1ರಿಂದ ಜುಲೈ 3ರವರೆಗೆ ಬಂದಿರತಕ್ಕಂಥ ಕರೆಂಟ್ ಅಫೇರ್ಸು. ನೋಡಿ ವಿದ್ಯಾರ್ಥಿಗಳೇ, ನಮ್ಮ ತರಗತಿ ಎಲ್ಲರಿಗೂ ಕೂಡ ಹೇಗೆ ಅನಿಸ್ತು ಪ್ಲೀಸ್ ಎಲ್ಲರೂ ಕೂಡ ಕಮೆಂಟ್ ಮಾಡಿ. ಎಲ್ಲವೂ ಕೂಡ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಯಾರಿಗಾದರೂ ಅರ್ಥ ಆಗಿಲ್ಲ ಅಂತ ಅಂದರೆ ಕಾಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ. ಮತ್ತು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.